ಭಾವದಲ್ಲೂ ಕೂಡ ಸತ್ಸಂಗತಿ ಮತ್ತು ಸಮ್ಯಕ್ ಜ್ಞಾನ ಸಿಗ್ತಾನೆ ಇರ್ತವೆ. ಪ್ರಯತ್ನ ಪಡಬೇಕು. ಪುಣ್ಯ ಇದೆ ಅಂತ ಕೈ ಕಟ್ಟು ಕೂತ್ಕೊಳ್ಳೋಕ್ಕೂ ಬರಲ್ಲ. ಪುರುಷಾರ್ಥದಿಂದ ಪುಣ್ಯಾತ್ಮ ಜೀವಿಗಳಿಗೆ ಏನು ಸಂಸಾರದಲ್ಲಿ ಏನು ಕಮ್ಮಿ ಆಗಂಗಿಲ್ಲ, ಎಲ್ಲದೂ ಸಿಗ್ತದೆ. ಪುಣ್ಯದಿಂದ ನರಕಕ್ಕೂ ಹೋಗ್ಬೋದು, ಪುಣ್ಯದಿಂದ ಸ್ವರ್ಗ ಮೋಕ್ಷಕ್ಕೂ ಹೋಗ್ಬೋದು. ಪುಣ್ಯದಿಂದ ಪಾಪನ ಕಟ್ಟಿಕೋಬೋದು, ಪುಣ್ಯದಿಂದ ಪುಣ್ಯನೂ ಗಳಿಸ್ಬೋದು. ರಾವಣನಂಥವರು ಪುಣ್ಯದಿಂದ ಪಾಪ ಗಳಿಸ್ಕೊಂಡು ನರಕಕ್ಕೆ ಹೋಗ್ತಾರೆ. ರಾಮನಂತರು ಪುಣ್ಯದಿಂದ ಪುಣ್ಯ ಗಳಿಸ್ಕೊಂಡು ಬೋಧಿ ದುರ್ಲಾಭವನ್ನು ಪಡ್ಕೊಂಡು ತ್ಯಾಗ ತಪಸ್ಸೆ ಮಾಡಿ ಅರ್ಹಂತ ಪದವಿ ಕೂಡ ಪಡ್ಕೊಳ್ತಾರೆ. ಇವತ್ತು ಅಷ್ಟಾನಿ ಪರ್ವದ ಎರಡನೇ ದಿವಸದ ಪೂಜೆಯಲ್ಲಿ ನೀವೆಲ್ಲರೂ ಸಿದ್ಧ ಭಗವಂತರ ಗುಣಗಳನ್ನು ಹಾಡಿ ಸಿದ್ಧ ಭಗವಂತರಿಗೆ ಅರ್ಘ್ಯವನ್ನು ಕೊಟ್ಟು ಆ ಗುಣಗಾನದಿಂದ ಸಿದ್ಧ ಭಗವಂತರಾಗುವಂಥ ಪುಣ್ಯವನ್ನು ಗಳಿಸಿದ್ರಿ. ಇಷ್ಟರಲ್ಲಿ ಆಗಂಗಿಲ್ಲ. ಜನ್ಮಾಂತರದಲ್ಲಿ ಈ ಥರ ಸಿದ್ಧ ಚಕ್ರ ವಿಧಾನ ಮಾಡೋದ್ರಿಂದ ಈ ಆತ್ಮ ಒಂದು ದಿವಸ ಸಿದ್ಧನಾಗ್ಲಿಕ್ಕೆ ಸಾಧ್ಯ ಐತೆ, ಒಂದು ಭಾವದಲ್ಲಿ ಆಗಂಗಿಲ್ಲ. ನಿನ್ನೆ ನೀವೆಲ್ಲರೂ ಕೇಳ್ತಾ ಇದ್ರಿ ಶ್ರೀಪಾಲ್ ಚರಿತ್ರೆಯಲ್ಲಿ ಎಷ್ಟೊಂದು ಪುಣ್ಯವಾನ್ ಜೀವಕ್ಕೆ ಪಾಪದ ಉದಯ ಬಂದಿತ್ತು, ಎಷ್ಟು ಪಾಪಿ ಜೀವಗಳಿಗೂ ಕೂಡ ಪುಣ್ಯ ಉದಯ ಬಂದಿರ್ತದೆ. ಪುಣ್ಯ ಉದಯ ಬಂದ ನಂತರ ಪಾಪ ತಾನಾಗಿ ಕಮ್ಮಿ ಆಗ್ತಾ ಹೋಗ್ತದೆ. ಶ್ರೀಪಾಲ್ ರಾಜನ ಮೈಯಲ್ಲಿ ಕುಷ್ಠ ರೋಗ ಆಗಿದ್ದರೂ ಕೂಡ ಪುಣ್ಯದ ಉದಯದಿಂದ ಸೇವಾ ಮಾಡೋರು ಸಿಕ್ಕರು. ಪುಣ್ಯ ಉದಯದಿಂದ ತನ್ನ ಪುರುಷಾರ್ಥನೂ ಕೂಡ ತಾನು ಧರ್ಮಕ್ಕೆ ಅನುಸಾರವಾಗಿ ಮಾಡೋಕ್ಕಿಡ್ದ. ಆದ್ದರಿಂದ ಕುಷ್ಠರೋಗ ದೂರ ಆಗ್ತಾ ಹೋಗ್ತದೆ. ಮೈನಾಸುಂದರಿ ತನ್ನ ಪುಣ್ಯ ಉದಯದಿಂದ ಜೈನ ಕುಲದಲ್ಲಿ ರಾಜಕುಲದಲ್ಲಿ ರಾಜಕುಮಾರಿಯಾಗಿ ಜನಿಸಿದರೂ ಕೂಡ ನೋಡೋರಿಗೆ ಒಬ್ಬ ಕುಷ್ಠ ರೋಗಿಯ ಜೊತೆಗೆ ಮದುವೆ ಆಗ್ತಾಯಿದೆ. ಆದರೆ ಅವಳಂಥ ಭಾಗ್ಯಶಾಲಿ, ಅವಳಂಥ ಪುಣ್ಯ ಜೀವಿ ಯಾರೂ ಇಲ್ಲ. ಹಳೆ ಅಂಗಡಿ ಊರಲ್ಲಿ ಯಾರೂ ಇಲ್ಲ. ಯಾಕೆ ಅಂತಂದರೆ ಶ್ರೀಪಾಲ್ ರಾಜ ಅದೇ ಜನ್ಮದಿಂದನೇ ಮೋಕ್ಷಕ್ಕೆ ಹೋಗುವ. ಹಳೆಗಳು ಯಾರ್ಯಾರು ಮೋಕ್ಷಕ್ಕೆ ಹೋಗೋರು? ನಿಮ್ಮ ಪತಿದೇವರಲ್ಲಿ ಕುಷ್ಠರೋಗಿ ಆಗಿರ್ಬೋದು, ಕರೆ ಏಕ್ ಬಹುತಾರಿ ತದ್ಭವ ಮೋಕ್ಷಗಾಮಿ. ಯಾರು? ಶ್ರೀಪಾಲ್ ರಾಜ. ಅವನ ಜೊತೆ ಮದುವೆಯಾಗಿದೆ. ಮೈನಾಸುಂದರಿಗೆ ತಾನು ಶಾಸ್ತ್ರಾಧ್ಯಯನ ಮಾಡೋದ್ರಿಂದ ತನ್ನ ಸಂಜ್ಞಾನದಿಂದ ಅದೆಲ್ಲ ತಿಳಿದು ಬಂದಿತ್ತು. ಶಾಸ್ತ್ರದಲ್ಲಿ ಎಲ್ಲವನ್ನು ಬರೆದಿರ್ತಾರೆ. ಶರೀರದ ಲಕ್ಷಣ ಹೆಂಗೆ ಇರ್ತದೆ, ಯಾವ್ಯಾವ ಜೀವ ಎಲ್ಲೇ ಹೋಗ್ತವೆ, ಎಲ್ಲದೂ ಕೂಡ ಶಾಸ್ತ್ರದಲ್ಲಿ ಬರೆದಿರ್ತಾರೆ. ತಿಳ್ಕೊತ ಹೋದರೆ ಒಬ್ಬರು ನೋಡಿ ಈ ಜೀವ ಏನು ಆಗ್ಬೋದು ಮುಂದೆ ಅಂತ ತಿಳ್ಕೊತ ಹೋಗ್ತದೆ ಜೀವ. ಮೈನಾಸುಂದರಿ ದೊಡ್ಡ ವಿದ್ವಾನಳಾಗಿದ್ಲು. ಎಲ್ಲ ಶಾಸ್ತ್ರವನ್ನು ತನ್ನ ಕಂಠಪಾಠವಾಗಿ ಮಾಡಿಕೊಂಡಿದ್ಲು. ಮೈನಾಸುಂದರಿ ಸಾಮಾನ್ಯ ನಾರಿಯಾಗಿರಲ್ಲ. ಒಬ್ಬಳು ಮನೆಯಲ್ಲಿದ್ದರೂ ಕೂಡ ಒಬ್ಬಳು ತ್ಯಾಗಿ ಇದ್ದಂಗಿದ್ಲು. ಶೀಲವಂತಳಿದ್ಲು, ಜ್ಞಾನವಂತಳಿದ್ಲು ಮತ್ತು ತನ್ನ ಪುರುಷಾರ್ಥವನ್ನು ಮಾಡೋದರಲ್ಲಿ ಕಮ್ಮಿ ಇಟ್ಕೊತಿಲ್ಲ. ಅಂಥ ಮೈನಾಸುಂದರಿ ಪತಿಯನ್ನು ಸೇವೆ ಮಾಡಲಿಕ್ಕಾಗಿ ತಾನು ಸಂಕಲ್ಪ ಮಾಡ್ಕೊತಾಳೆ.
ನನ್ನ ತಂದೆಯವರು ಯಾವ ವರವನ್ನು ಕೊಡ್ತಾರೆ ಆ ವರವನ್ನೇ ನಾ ಪತಿಯನ್ನಾಗಿ ಮಾಡಿ ಅವರನ್ನು ಸೇವೆ ಮಾಡುವಂಥ ಕರ್ತವ್ಯ ನನ್ನದೈತೆ ಅಂದ್ಬಿಟ್ಟು ಅವಳು ಸಂಕಲ್ಪವನ್ನು ಮಾಡ್ಕೊತಾಳೆ. ನನ್ನ ತಂದೆ ವರ ಕೊಡ್ತಾ ಇದ್ದಾನೆ ಅಂತಂದರೆ ಆ ವರನನ್ನೇ ನಾನು ಪತಿಯನ್ನಾಗಿ ಮಾಡಿಕೊಂಡು ಸೇವಾ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊತಾಳೆ. ಮುಂದೆ ಪೌಪಾಲ ರಾಜ ಶ್ರೀಪಾಲನಿಗೆ ಆಜ್ಞೆಯನ್ನು ಕೊಡ್ತಾನೆ. ನಾಳೆ ಅಂತಂದರೆ ರಾಜ ದರ್ಬಾರದಲ್ಲಿ ಬರಬೇಕು ಅಂತ. ಸೀದಾ ಹೋಗಿ ರಾಜ ದರ್ಬಾರದಲ್ಲಿ ಮಂತ್ರಿಯನ್ನೆಲ್ಲ ಕರೆಸಿ ರಾಜ್ಯಸಭೆಯನ್ನು ಕರೆದು ಮಂತ್ರಿಗಳಿಗೆ ಆಜ್ಞೆ ಕೊಡ್ತಾನೆ. ಪುರೋಹಿತರನ್ನು ಕರೆದು ಮುಹೂರ್ತ ಕೇಳಬೇಕು ಮೈನಾಸುಂದರಿಯ ಮದುವೆಗಾಗಿ ಅಂತ. ಮಂತ್ರಿಗಳು ವಿಚಾರ ಮಾಡ್ತಾರೆ, ಯಾರ ಜೊತೆ ಮದುವೆ ಮಾಡೋರು ಇವರು? ಎಲ್ಲೂ ಗಂಡು ನೋಡಕ್ಕೆ ಹೋಗಿಲ್ಲ, ಯಾವುದೂ ಸುದ್ದಿನೇ ಇಲ್ಲ. ಮದುವೆ ಅಂದರೆ ಯಾರ ಜೊತೆ ಮದುವೆ ಮಾಡೋರು ಯಾರಿಗೆ ಗೊತ್ತು? ರಾಜನ ಕೇಳ್ತಾರೆ, ಉತ್ತಮ ವರ ಎಲ್ಲಿದ್ದಾರೆ ರಾಜರೇ? ನಿನ್ನೆ ಹೋಗಿನವಲ್ಲ, ಎಲ್ಲಿ? ವನದಲ್ಲಿ ಕುಷ್ಠರೋಗಿ ಶ್ರೀಪಾಲ, ಅವನನ್ನೇ ಮದುವೆ ಮಾಡೋದೈತಿ. ಮೊದಲು ಪುರೋಹಿತರನ್ನು ಕರೆದು ಮುಹೂರ್ತ ಕೇಳಿ ಅಂತ ಕೇಳ್ತಾನೆ. ಪುರೋಹಿತರನ್ನ ಕರೆಸಾಗುತ್ತೆ ರಾಜ ದರ್ಬಾರದಲ್ಲಿ. ಪುರೋಹಿತರಿಂದ ಮುಹೂರ್ತವನ್ನು ಕೇಳ್ತಾರೆ. ಮುಹೂರ್ತವನ್ನು ಕೇಳಿದಂತ ಅವ್ರು ಹೇಳ್ತಾರೆ, ರಾಜ ದರ್ಬಾರದಲ್ಲಿ ಪುರೋಹಿತರು ಬೇರೆ ಇರ್ತಾರೆ, ಅಷ್ಟು ದೊಡ್ಡ ಜ್ಞಾನಿ ಇರ್ತಾರೆ. ಅವರನ್ನು ಕೇಳಿದ ತಕ್ಷಣ, ರಾಜರೇ ನಾಳೆ 8:00 ಮುಹೂರ್ತ ಚಲೋ ಇದ್ದಷ್ಟು ಇನ್ನೂ ಜನ್ಮಾಂತರದಲ್ಲೂ ಬರುತ್ತೆ ಇಲ್ಲ ಗೊತ್ತಿಲ್ಲ, ನಾಳೆ ಮುಹೂರ್ತ ಇದೆ ಅಂತ ಹೇಳ್ಬಿಡ್ತಾರೆ. ಆದರೆ ನನಗಿದು ಸಮ್ಮತಿ ಇಲ್ಲ. ಯಾರು ಹೇಳ್ತಾರೆ? ರಾಜ ಪುರೋಹಿತ ಹೇಳ್ತಾನೆ, ನನಗೆ ಮದುವೆ ಸಮ್ಮತಿ ಇಲ್ಲ, ನಾನು ಅದಕ್ಕೆ ಒಪ್ಪಂಗಿಲ್ಲ ಅಂತ ಹೇಳ್ತಾನೆ. ನಾನು ಬರಂಗಿಲ್ಲ, ಮುಹೂರ್ತ ಇದೆ ಅಂತ ಹೇಳ್ತಾರೆ. ರಾಜ ಹೇಳ್ತಾನೆ, ಅದು ನನ್ನ ಕಾರ್ಯ ಐತಿ, ನೀವು ಮುಹೂರ್ತ ಹೇಳೋದು ನಿಂದು ಅಷ್ಟೇ ಕೆಲಸ, ನೀನು ಉದ್ಯೋಗ ನೀವು ಮಾಡು, ರಾಜನ ತಿಳಿಸಿ ಹೇಳಕ್ಕೆ ಬರಬೇಡ. ನನಗೆ ಗೊತ್ತೈತೆ, ನಾವು ಹಠಿ ಇದ್ದ ರಾಜ, ಭಾಳ ಹಠಿ ಇದ್ದ. ಮಗಳ ಒಂದು ಭಾಗ್ಯವನ್ನು ಪರೀಕ್ಷೆ ಮಾಡಬೇಕಂತ ಹಠಿ ಮಾಡಿದ್ದ. ಹಠ 3 ಪ್ರಕಾರ ಇರ್ತಾವೆ. ಸ್ತ್ರೀ ಹಠ 4 ಪ್ರಕಾರ. ಸ್ತ್ರೀ ಹಠ, ಬಾಲಹಠ, ಮುನಿ ಹಠ ಮತ್ತು ರಾಜಹಠ. ಇವರು ಹಠಕ್ಕೆ ಬಿದ್ದರು ಅಂತಂದರೆ ಪ್ರಾಣ ಹೋದರೂ ಬಿಡಂಗಿಲ್ಲ. ಸ್ತ್ರೀಯರು ಹಂಗೆ, ಎಷ್ಟು ಬಡಿದ್ರೂ ಕೂಡ ತಮ್ಮ ಹಠ ಬಿಡಂಗಿಲ್ಲ. ಬಾಲಕರು ಹಾಗೆ ಹಠ ಮಾಡಕ್ಕೆ ಹಿಡಿದ್ರು ಅವ್ರಿಗೆ ಹೊಡಿ ಬಡಿ ಬಿಡಂಗಿಲ್ಲ. ಮುನಿಗಳು ಅಷ್ಟೇ. ಗೊತ್ತೈತೆ ನಿಮಗೆ? ಮುನಿ ಗೊತ್ತಾಯ್ತು ನಿಮಗೆ? ಮೊನ್ನೆ ಗೊತ್ತಾಯ್ತಲ್ಲ, ಊರೆಲ್ಲ ನಡೆಗಾಡಿಸಿ. ಈ ಥರ ಸ್ತ್ರೀ ಹಠ ಅಂದರೆ ಮೈನಾಸುಂದರಿ ತನ್ನ ಹಠವನ್ನು ಬಿಟ್ಟಿಲ್ಲ, ಪೌಪಾಲ ರಾಜ ತನ್ನ ಹಠವನ್ನು ಕೂಡ ಬಿಟ್ಟಿಲ್ಲ. ಲಾಸ್ಟಿಗೆ ಇಬ್ಬರು ಹಠವನ್ನು ಸಾಧಿಸ್ತಾರೆ. ಮೈನಾಸುಂದರಿ ತನ್ನ ಹಠದಿಂದ ಫಲವನ್ನು ಪಡ್ಕೊತಾಳೆ. ರಾಜ ತನ್ನ ಹಠದಿಂದ ಮೈನಾಸುಂದರಿಗೆ ಸೋಲ್ತಾನ. ಆವಾಗ ಏನಾಯಿತು ಅಂತಂದರೆ, ಮೈನಾಸುಂದರಿಗೆ ಈ ವಾರ್ತೆ ತಿಳಿತದೆ, ನಾಳೆ 8:00 ಮುಹೂರ್ತ ಇದೆ. ರಾತ್ರಿ ಬೆಳಗ್ಗೆ ತನಕ ಎಲ್ಲ ಮಂಟಪ ಸಜಾವಟಾಗುತ್ತೆ. ಮುತ್ತೈದರೆಲ್ಲ ಬಂದು ರತ್ನದ ಚೂರ್ಣದಿಂದ ರಂಗೋಲಿ ಹಾಕ್ತಾರೆ. ಯಾವ ಚೂರ್ಣದಿಂದ? ರತ್ನದ ಚೂರ್ಣದಿಂದ ಮುತ್ತಿನ ತೋರಣವನ್ನು ತಯಾರಾಗ್ತದೆ. ರಾತ್ ಬೆಳಗಾಗೋದ್ರೊಳಗೆ ಮಂಟಪ ಅಂದರೆ ಬಂಗಾರ ತಯಾರಾಗಿರ್ತದೆ. ಲಾಖು ಜನ ಕುಂಡ್ರವಾಗಿ ಮಂಟಪ ತಯಾರಾಗ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಮಂಗಲ ವಾದ್ಯಗಳಾಗ್ತವೆ. ಪತ್ರಿಕಾ ಅವಧಿ ಮೊಬೈಲ್ ಕಳಿಸ್ಕೊಡೋದ್ರಿಂದ ಮನೆಗೆ ಹೇಳಾಗ್ತದೆ. ರಾತ್ರಿ ಮೈನಾಸುಂದರಿಯ ಮದುವೆ ಇದೆ ಬರ್ರಿ, ನಿಮ್ಮ ಮನೆಗೆ ಹೇಳಿರಲ್ಲ ರಾತ್ರಿ. ನೀವೇನು ತಯಾರು ಮಾಡ್ಕೊಂಡು ಬಂದಿಲ್ಲ ಅವಶ್ಯ. ಮದುವೆ ತಯಾರಾಗುತ್ತೆ. ಈ ಕಡೆ ಮೈನಾಸುಂದರಿಯ ಗೆಳತಿಯರು, ಅವರ ಸಖಿಯರು ಮೈನಾಸುಂದರಿಯನ್ನು 16 ಪ್ರಕಾರದಿಂದ ಅವಳನ್ನು ಶೃಂಗಾರ ಮಾಡ್ತಾರೆ. 16 ಪ್ರಕಾರದ ಶೃಂಗಾರ ಮಾಡ್ತಾರೆ.
ಆ ಕಡೆ ಮಂತ್ರಿಗಳು ಹೋಗಿ ರಾಜ ಅಂತೂ ಮಾತು ಕೇಳೋದಿಲ್ಲ, ಅವನ ಮಾತು ನಾವು ಕೇಳಬೇಕು ಅಂದ್ಬಿಟ್ಟು ಹೋಗಿ ಶ್ರೀಪಾಲರಾಜನನ್ನು ಶುದ್ಧ ಜಲದಿಂದ ಸ್ನಾನ ಮಾಡಿಸಿ ಸುಗಂಧ ದ್ರವ್ಯಗಳನ್ನು ಲೇಪನ ಮಾಡಿ ರಾಜ ಡ್ರೆಸ್ಸನ್ನು ಹಾಕಿಸಿ ಕರ್ಕೊಂಡು ಬರ್ತಾರೆ. ವಧುವರ ಎರಡು ಮದುವೆಗೆ ತಯಾರಾಯಿತು. ಬೆಳಗ್ಗೆ ಎದ್ದ ತಕ್ಷಣ ಶ್ರೀಪಾಲರಾಜನ ಅವರ ಕಡೆಯಿಂದ ಯಾರು 700 ಕುಷ್ಠರೋಗಿಗಳು, ಅವರಂತೂ ಬಂದಿಲ್ಲ ಬಹುಶಃ. ಅವನ ಜೊತೆಗೆ ಮಂತ್ರಿಗಳು ಶ್ರೀಪಾಲರಾಜ ತಯಾರಾಗಿ ಬಂದರು. ಈ ಕಡೆಯಿಂದ ಮೈನಾಸುಂದರಿಯ ಸಖಿಯರು ಅವರನ್ನು ಎಷ್ಟೋ ಜನ ಆ ಕೌತುಕವನ್ನು ನೋಡಲಿಕ್ಕೆ ಬಂದಿದ್ದರು. ಇವತ್ತು ಹೆಂಗೆ ನೀವು ಮದುವೆ ಹೆಂಗಾಗತ್ತೆ ನೋಡ್ಕೊಂಡು ಬಂದಿರಲಿಲ್ಲ. ಅದೇ ಥರ ಆವಾಗ ಸಾಕ್ಷಾತ್ ಮದುವೆ ಆಗ್ತಾಯಿತ್ತು. ನೀನು ಹೇಳಿ ನಾನು ಮದುವೆಗೆ ಬರ್ರಿ ಅಂತ, ಮಾರಾದ್ರೆ ಹೆಂಗೆ ಮದುವೆ ಮಾಡೋರು ನೋಡೋದಂತ ಬಂದ್ಯಾರ. ಇವತ್ತು ಸಾಕ್ಷಾತ್ ಅವ್ರ ಮದುವೆ ಆಗ್ತಾಯಿತ್ತು. ನಿಮ್ಮಂತಹ ಸ್ತ್ರೀಯರು ಅದನ್ನು ನೋಡಕ್ಕೆ ಬಂದಿದ್ರು. ಈ ನಾರಿಗೆ, ಈ ಕನ್ಯೆಗೆ ಅನ್ಯಾಯ ಆಗ್ತಾಯಿದೆ, ಯಾವ ಥರ ಆಗುತ್ತಂತ ನೋಡಕ್ಕೆ ಬಂದಿದ್ರು. ಯಾರ ಮುಖದಲ್ಲೂ ಸ್ವಲ್ಪ ಕಲೆ ಇರಲಿಲ್ಲ ಇತ್ತು. ಎಲ್ಲ ಅಳುಮುಖಿಯಾಗಿದ್ದರು. ಯಾರಿಗೂ ಇಚ್ಛೆ ಇರಲಿಲ್ಲ ಮದುವೆ ನೋಡ್ಲಿಕ್ಕೆ. ಆದರೂ ಕೂಡ ರಾಜಕುಮಾರಿ ಇದ್ದಾಳೆ, ಎಲ್ಲರಿಗೂ ಪ್ರಿಯದ ಪಾತ್ರವಾಗಿದ್ದಾಳೆ. ಅವಳ ಗುಣಗಳಂತಂದರೆ ಊರಲ್ಲೆಲ್ಲ ಕೈ ಮುಗಿಯೋ ಆಗಿದ್ದು. ಅಂಥ ರಾಜಕುಮಾರಿಯ ಮದುವೆ ಅಂದರೆ ಯಾರೂ ಹೋಗಲ್ಲ. ಆದರೆ ಯಾರಿಗೂ ಇಚ್ಛೆ ಇಲ್ಲ. ಆದರೂ ಕೂಡ ಲಕ್ಷಾಂತರ ಜನ ಮದುವೆ ನೋಡಲಿಕ್ಕಾಗಿ ಮಂಟಪದಲ್ಲಿ ಜಾಗನೇ ಇಲ್ಲ, ಕೊಂಡಿರಲಿಕ್ಕೆ ಜಾಗನೇ ಇಲ್ಲ, ಅಷ್ಟೊಂದು ಜನ ತುಂಬಿದ್ರು. ಈ ಕಡೆಯಿಂದ ಮದುಮಗಳು ತಯಾರಾಗಿ ಬಂದು, ಆದರೆ ಮೈನಾಸುಂದರಿಯ ಮುಖದಲ್ಲಿ ನೋಡಿದ್ರೆ ಎಷ್ಟೊಂದು ನಗಿಮುಖ, ಎಷ್ಟೊಂದು ಆನಂದ. ಯಾಕೆ? ನಾನೊಂದು ತದ್ಗೌ ಮೋಕ್ಷಗಾಮಿಯ ಜೊತೆ ನನ್ನ ಮದುವೆ ಆಗ್ತಾಯಿದೆ, ಅದು ಕೂಡ ನನ್ನ ತಂದೆ ಕೊಟ್ಟಂಥ ವರ. ಇಷ್ಟೊಂದು ಅವಳು ಖುಷಿಯಾಗಿದ್ಳು. ತಂದೆ ಕೊಟ್ಟ ವರ ಜೊತೆಗೆ ಮದುವೆ ಆಗ್ತಾಯಿದೆ. ತಂದೆ ಹುಡ್ಕೊಂಡು ಮನೆ ನನಗೆ ವರ, ಇಷ್ಟೊಂದು ಖುಷಿಯಾಗಿದ್ಳು. ಹಾಗೆ ಹೋಯ್ತು. 7:30 8 ಆಯಿತು. ಮದುವೆ ಮಂಟಪ ತಯಾರಾಗಿದೆ. ಮದುವೆ ಮಾಡೋ ಪುರೋಹಿತರು, ಮದುವೆ ನೋಡುವಂಥ ನೆಂಟರೆಷ್ಟರೆಲ್ಲ ತಯಾರಿದ್ದಾರೆ. ಆ ಕಡೆಯಿಂದ ಬಹುಪಾಲ ರಾಜ ತಾನು ಕೂಡ ಮಗಳ ಮದುವೆಗಾಗಿ ತಯಾರಾಗಿ ಬಂದ ಕರೆ ನಿಪುಣ ಸುಂದರಿ. ಇವ್ರು ಯಾರ? ನಿಪುಣ ಸುಂದರಿ ಯಾರು ಗೊತ್ತಾ? ಮೈನಾಸುಂದರಿಯ ತಾಯಿ. ನಿಪುಣ ಸುಂದರಿ ರಾಣಿ ತನ್ನ ದುಃಖವನ್ನು ತಡೆಯಲಾರದೆ ರೂಮಿನಿಂದ ಹೊರಗೆ ಬಂದಿಲ್ಲ. ಮಗಳಿಗೆ ಅನ್ಯಾಯ ಆಗ್ತಿದೆ. ಮಗಳನ್ನು ಕುಷ್ಠರೋಗಿ ಜೊತೆಗೆ ಮದುವೆ ಮಾಡ್ತಾನೆ ರಾಜ. ಹಠದಿಂದ ಏನು ಹೇಳಿದ್ರು ಕೇಳಿಲ್ಲ ಅಂಥೇಳಿ ರೂಮಿನಿಂದ ಹೊರಗೆ ಬಂದಿಲ್ಲ. ಅವಾಗ ಎಲ್ಲರೂ ಹೋಗಿ ಅವಳನ್ನು ಸಂಜಯಿಸಿ ಮಾಡಿ ಕರ್ಕೊಂಡು ಬಂದು ಅವರನ್ನು ಮದುವೆ ಮಂಟಪದಲ್ಲಿ ಅವ್ರನ್ನೂ ಕೂಡ ನಿಲ್ಲಿಸ್ಕೊಂಡ್ರು. ಈ ಕಡೆಯಿಂದ ವರನ ದಿಬ್ಬಣ ಬಂತು, ಈ ಕಡೆಯಿಂದ ವಧುವಿನ ದಿಬ್ಬಣ. ಎರಡು ಬಂದು ಮುಹೂರ್ತಕ್ಕೆ ಅನುಸಾರವಾಗಿ ಏನಾಯಿತು? ಮದುವೆ ಆಗೋಯಿತು. ಬಾರಿಸ್ಬೇಕಾಗಿತ್ತು ಸಂಗೀತ. ಅದು ಹಂಗೆ ಮದುವೆ ಆಗೋದಿಲ್ಲ. ಗುಪ್ತ ರೀತಿಯಿಂದ ಮದುವೆ ಆಗ ಯಾತಿ ಮೇಲೆ ಸಾಧಿ ಇತ್ತು. ಮದುವೆ ಆಗೋಯ್ತು. ಊಟ ಹೊಡ್ಕೊಂಡು ಹೋಗ್ರೆ ಮದುವೆ ಆಗೋಗಿದೆ. ಮದುವೆ ಆಯಿತು. ಅದ್ರ ಮಾರಾದ ಸ್ವಲ್ಪ ಉಪ್ಪು ಖಾರಕ್ಕೆ ಹಾಕ್ತಾರೆ ನಮಗಿಂತ ಚಲೋ. ನೀವೆಲ್ಲ ಎದ್ದು ನಿಲ್ಬೇಕು, ಹಂಗೆ ಡುಮ್ ಮಾಡ್ತಾರೆ. ಶ್ರೀಪಾಲನ ಜೊತೆಗೆ ಯಾರು ಮದುವೆ ಆಯಿತು? ಮೈನಾಸುಂದರಿ. ಜನರೆಲ್ಲ ಭಾಳ ದುಃಖದಿಂದ ನೋಡ್ತಾ ಇದ್ರು. ಯಾರೂ ಕಣ್ಣಲ್ಲಿ ಕುಂತವ್ರಲ್ಲಿ ನಿಂತವ್ರಿಗೆ ಕಣ್ಣಲ್ಲಿ ನೀರು ಬಂದಿಲ್ಲ ಅಂತಿಲ್ಲ, ಹಂಗೆಲ್ಲರೂ ದುಃಖಿಯಾಗಿದ್ರು. ಯಾಕಂತಂದರೆ ಅಷ್ಟು ಗುಣವಂತಿ ರಾಜಕುಮಾರಿ
ಯಾರು ಮನೆಗೆ ಹೋಗ್ತಾ ಇಲ್ಲ, ವನಕ್ಕೆ ಹೋಗ್ತಾಳೆ ಕುಷ್ಠರೋಗಿ ಜೊತೆಗೆ. ಆದರೂ ಕೂಡ ತಮ್ಮ ಒಂದು ಪ್ರೀತಿಯ ಪಾತ್ರರಾಗಿರೋದ್ರಿಂದ ಅವರು ಮದುವೆಗೆ ಬಂದಿದ್ದರು. ನೋಡ್ತಾ ಇದ್ರು, ನಿಮ್ಮಂಥವ್ರು ಮಾತಾಡ್ತಾಯಿದ್ರು, ರಾಜ ಭಾಳ ಅನ್ಯಾಯ ಮಾಡ್ದ ರಾಜಕುಮಾರಿ ಜೊತೆಗೆ, ಈ ಥರ ಮಾಡಬಾರ್ದಾಗಿತ್ತು, ಹಿಂಗೆಲ್ಲರೂ ಮಾತಾಡ್ಕೊತ ಇದ್ರು. ಒಂದು ಸರಿ ಯಾರ್ದೋ ಒಂದು ಮಾತು ನಿಮ್ಮಂಥವ್ರು ಕೇಳಿ ಬಂತು. ರಾಜ್ಯಸಭೆಯಲ್ಲಿ ಕುಂತಿದ್ರು, ಮುಂದೆ ಮದುಮಕ್ಕಳು ಕುಂತಿ ಸ್ಟೇಜಲ್ಲಿ ಎಲ್ಲರೂ ಹಿರಿಯವರೆಲ್ಲ ಬಂದು ಆಶೀರ್ವಾದ ಕೊಡ್ತಾಯಿದ್ರು. ಏನೇನು ಕೊಡ್ತಾರಲ್ಲ, ಬಳ್ಳುಳ್ಳಿ ಏನು ಕೊಡ್ತಾರೆ, ಬಳ್ಳುಳ್ಳಿ 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 ಎಲ್ಲ ಹಾಂ, ಅದೇನು ಕೊಡ್ತಾರಲ್ಲ ಎಲ್ಲ ಕೊಟ್ಟು ಆಶೀರ್ವಾದ ಕೊಟ್ಟು ಹೋಗ್ತಿದ್ರು. ಆಯಿತು ಮಗಳೇ, ನೀ ಸುಖಿಯಾಗಿರು, ಹಾಂ, ನಿನ್ನ ಫಲವೇ ಎಷ್ಟಿತ್ತು, ಕರ್ಮ ಎಲ್ಲ ಯಾರನ್ನೂ ಬಿಡಂಗಿಲ್ಲ, ನಿಮ್ಮಂಥವ್ರನ್ನೇ ಬಿಟ್ಟಲ್ಲ ನಮ್ಮ ಹೆಂಗೆ ಬಿಡೋದು ಅನ್ಕೊಂತ ಅಜ್ಜಿಗಳೆಲ್ಲ ಇವತ್ತು ಮಾನಸಿಕ ರಾಗು ಆಟ ಮಾಡಕತ್ತೈತಿ. ಆ ಥರವಾಗಿ ಆಶೀರ್ವಾದ ಕೊಟ್ಕೊಂತ ಹೋಗ್ತಿದ್ರು. ಒಬ್ರು ಏನಂದ್ರು ಗೊತ್ತಾ, ಜೋರಾಗಿ, ರಾಜ ಭಾಳ ಅನ್ಯಾಯ ಮಾಡ್ದ, ಜೋಗಿ ಜೊತೆಗೆ ಮದುವೆ ಮಾಡಿಬಿಟ್ಟ ನಮ್ಮ ರಾಜಕುಮಾರಿಯನ್ನು ಜೋರಾಗಿ ಅಂದ್ಬಿಟ್ಲು. ಅವನ ಮನಸ್ಸಿನ ಮಾತು ಹೊರಗೆ ಬಿತ್ತು. ಆವಾಗ ಮೈನಾಸುಂದರಿ ಕೇಳಿ ಬಂದು ಎಲ್ಲರೂ ಶಾಂತಿನ ಕುಂತಿರು. ಮೈನಾಸುಂದರಿ ಎದ್ದು ನಿಂತು, ತಾಯಿ ತಂದೆಯವರೇ, ಅಕ್ಕ ತಂಗಿಯರೇ ಹಾಗೂ ನನ್ನ ಸೋದರ ಸೋದರಿಯರೇ ಹಾಗೂ ನನ್ನ ಗೆಳತಿಯರೇ ಕೇಳ್ರಿ, ನಿಮ್ಮ ಪತಿದೇವನಿಗೆ ಯಾರಾದರೂ ಹಂಗೆ ಇದನ್ನು ಹಿಂಗೆ ಜನ ಕುಡ್ಕ ಕುಂಟ ರೋಗಿ ಅಂತ ಹೇಳಿ ನಿಮಗೆ ಸಹನ ಆಗ್ತತೇನು? ಸಹನ ಆಗ್ತತೆ? ಹೆಂಗಾದ್ರೂ ಪತಿದೇವನವ, ಅವ ಹೆಂಗೆ ಇರಲಿ, ಅವನನ್ನು ಸೇವೆ ಮಾಡುವುದು ಸತ್ಯ, ಧರ್ಮ, ಕರ್ತವ್ಯ ಎಲ್ಲ ಧರ್ಮ ಐತಿ. ಅದಕ್ಕಾಗಿ ನನ್ನ ಪತಿ ಹೆಂಗೆ ಇರಲಿ, ನನ್ನ ಪತಿ ನನ್ನ ತಂದೆ ಕೊಟ್ಟಂಥ ವರ ಐತಿ, ನಾನು ಆರಿಸ್ಕೊಂಡಲ್ಲ, ಅದು ನನ್ನ ಭಾಗ್ಯ ಐತಿ. ಹೇಗೆ ಇರಲಿ, ನಾ ಪತಿ ಸೇವೆ ಮಾಡಿ ನಾನು ಪುಣ್ಯ ಕಟ್ಕೊತೀನಿ, ಆದರೆ ಇನ್ನೊಂದು ಸರಿ ಅಂತ ಮಾತನಾಡಬೇಡಿ ಅಂತ ಹೇಳ್ತಾರೆ. ಎಲ್ಲರೂ ಹೆಂಗೆ ಸೂಜಿ ಬಿದ್ದರೂ ಸಹಿತ ಗೊತ್ತಾಗ್ತಿತ್ತು, ಅಷ್ಟು ನಿಶ್ಶಬ್ದ ಕುಂತಿದ್ರು. ಅವಳ ಮಾತು ಕೇಳಿ, ನನ್ನ ಭಾಗ್ಯ ಐತಿ, ಇಂಥ ಶ್ರೀಪಾಲ್ ರಾಜನ ಜೊತೆಗೆ ಮದುವೆ ಆಗೋದು ತದ್ಗೋ ಮೋಕ್ಷಗಾಮಿ ಇದ್ದಾರೆ, ಇದೇ ಜನ್ಮದಿಂದ ಮೋಕ್ಷಕ್ಕೆ ಹೋಗೋರಿದ್ದಾರೆ ಅಂತ ಪತಿಯನ್ನು ಪಡ್ಕೊಂಡಿನಿ, ನನ್ನ ಭಾಗ್ಯ ಐತೆ, ನಿಮ್ಮೆಲ್ಲರ ಭಾಗ್ಯ ಐತೆ ಅಂತ ಕೇಳೋಳು. ಅವಾಗ ಯಾರು ಏನು ಮಾತಾಡೋರು, ಎಲ್ಲರೂ ಕೈ ಜೋಡಿಸಿ ಜೈ ಜೈ ಅಂತ ಹೇಳೋರಾದ್ರು. ಮದುವೆ ಆಯಿತು. ಅಂತಿಮದಲ್ಲಿ ಇದೆಲ್ಲ ಮಾತನ್ನು ಕೂಡ ಬಹುಪಾಲ್ ರಾಜನು ಕೇಳ್ತಾ ಇದ್ದ. ಅವನಿಗೆ ಯಾವಾಗ ಪಶ್ಚಾತ್ತಾಪ ಆಯಿತು, ಕಣ್ಣಲ್ಲಿ ಎರಡು ಕಣ್ಣಲ್ಲಿ ನೀರು ಸುರಿಯೋಕಿಡ್ದು ನಾನು ಭಾಳ ತಪ್ಪು ಮಾಡಿದೆ ಅಂತ ಗೊತ್ತಾಯಿತು. ಆದರೆ ಏನು ಮಾಡೋದು, ರಾಜ ಹಠ ಏನೇ ಇರ್ತದಲ್ಲ, ಅದನ್ನ ನನ್ನನ್ನು ಇಲ್ಲಿ ತನಕ ತಗೊಂಡು ಬಂತು, ಎಲ್ಲರಿಗೂ ನನ್ನ ಮೇಲೆ ಕಣ್ಣಿದೆ, ನಾನು ತಪ್ಪು ಮಾಡೀನಿ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ನನ್ನ ಮಗಳಿಗೆ ಮಾತ್ರ ನನ್ನ ಮೇಲೆ ಪೂಜ್ಯತ್ವ ಇನ್ನೂ ಹೋಗಿಲ್ಲ. ನನ್ನ ಮೇಲೆ ಪೂಜ್ಯತ್ವ ಇದೆ, ನನ್ನ ಮೇಲೆ ಭಕ್ತಿ ಇದೆ ನನ್ನ ಮಗಳಿಗೆ, ಇದು ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡು ದುಃಖ ಇದ್ದರೂ ಕೂಡ ಮಗಳನ್ನು ಕಳಿಸ್ಲಿಕ್ಕೆ ತಯಾರಾಗಬೇಕಲ್ಲ. ಮತ್ತು ಮದುವೆ ಆಯಿತು, ಹೆಂಗೆ ಇಟ್ಕೊಳ್ಳೋ, ನೀವು ಕಳಿಸೋರು ಇಲ್ಲೋ, ಮೈನಾಸುಂದರಿನ ಕಳಿಸ್ಕೊಡೋನು. ಮೈನಾಸುಂದರಿ ಎಲ್ಲರನ್ನ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ತಮ್ಮ ಊಟ ಆಗಿ ಬಂದ ನಂತರ ಅವತ್ತಿನ ದಿವಸನೇ ಮೈನಾಸುಂದರಿಗೆ ಬಹುಪಾಲ್ ರಾಜ ಏನು ಉಡುಗೊರೆ ಕೊಟ್ಟಿರ್ಬೋದು, ಏನು ಉಡುಗೊರೆ ಕೊಟ್ಟಿರೋದು, ಹಾಗೆ ಅಮ್ಮ ಪತಿ ಮದುವೆ ಮಾಡಿಕೊಟ್ಟ ಇಲ್ಲ, 1,000 ಸಖಿಯರನ್ನು ಕಳಿಸ್ತಾನೆ ಜೊತೆಗೆ, 1,000 ಸಖಿಯರನ್ನು ಅವ್ರ ಸೇವೆಗಾಗಿ. ರಥ, ಆನೆ, ಕುದುರೆ, ಲಕ್ಷಾಂತರ ಜನಗಳನ್ನು ಕೂಡ ಸೇವೆಗಾಗಿ ಕಳಿಸ್ಕೊಡ್ತಾರೆ. ಏನೋ ಕಮ್ಮಿ ಇಡಂಗಿಲ್ಲ ರಾಜ ಮೈನಾಸುಂದರಿಗೆ. ಆ ಥರ ಮಾಡಿ ಅವಳನ್ನು ಪತಿಯ ಕೈ ಹಿಡಿಸಿ
ಎಲ್ಲಿ ಕಳಿಸ್ಕೊಟ್ಟ? ಅರಮನೆಗೆ. ಅವ್ರು ಎಲ್ಲಿ ಹೋಗ್ತಾರೆ? ಒಂದ್ಕಂದು ತ್ಯಾಗ ಮಾಡಿ ಬಂದೆ ರಾಜ್ಯವನ್ನು ಕರ್ಕೊಂಡು ಹೊರಡ್ತಾರೆ. ಹೋಗ್ತಾ 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 ಕಾಡು ಗುಡ್ಡ ನಗರ ಎಲ್ಲ ಪಾರಾಗಿ ಮುಂದೆ ಹೋಗುವಾಗ ಮೈನಾಸುಂದರಿ ಕತ್ತಲೆ ಆದ ನಂತರ ಒಂದೆಲ್ಲೋ ಗುಡಿಸಲು ಇರ್ತದೆ. ಆ ಗುಡಿಸಲಲ್ಲಿ ಪತಿದೇವನ ಸೇವೆಗಾಗಿ ಔಷಧ ಹಚ್ಚಲಿಕ್ಕಾಗಿ ಹತ್ರ ಹೋಗ್ತಾಳೆ. ಹೇಳ್ತಾನೆ ಶ್ರೀಪಾಲ್ ರಾಜ, ಸುಂದರಿ ನೀನು ನನ್ನನ್ನು ಸ್ಪರ್ಶ ಮಾಡಬೇಡ, ಯಾಕಂತಂದರೆ ಇದು ಅಂಟು ರೋಗ ಇದೆ. ನೀನು ಹೂವಿನ ಹಾಸಿಗೆ ಮೇಲೆ ಮುತ್ತಿನ ಮಂಚದ ಮೇಲೆ ಮುಳುಗುವಂಥ ರಾಜಕುಮಾರಿ, ನಿನಗೇನಾದರೂ ಕುಷ್ಠರೋಗ ಆಗಿತ್ತು ಅಂತಂದ್ರೆ ನಿನಗೆ ಸಹನ ಆಗಂಗಿಲ್ಲ, ನನ್ನನ್ನು ಸ್ಪರ್ಶ ಸಹಿತ ಮಾಡಬೇಡ ಅಂತ ಹೇಳ್ತಾನೆ. ಅವಳಿಗೆ ದುಃಖ ಆಗುತ್ತೆ ಮೈನಾಸುಂದರಿಗೆ. ಅವಳು ಹೇಳ್ತಾಳೆ, ಪತಿದೇವ್ ನಾನು ಏನಂತ ಅಪರಾಧ ಮಾಡೀನಿ ನಮ್ಮಿಂದ ದೂರ ಇಡ್ತಾ ಇದ್ದೀರಲ್ಲ ನೀವು? ನಾನು ನಿಮ್ಮ ಸೇವೆ ಮಾಡುವಂಥ ಪುಣ್ಯ ಪಡ್ಕೊಂಡಿಲ್ಲ, ನನ್ನ ಪುಣ್ಯ ಇಲ್ಲ ನಿಮ್ಮ ಸೇವೆ ಮಾಡೋದು. ನನ್ನನ್ನು ನಿಮ್ಮಿಂದ ದೂರ ಒಂದು ನಿಮಿಷನೂ ಇಟ್ಟರು ಕೂಡ ನಾನು ಜೀವ ಉಳಿಯಂಗಿಲ್ಲ ಅಂತ ಹೇಳ್ತಾಳೆ ಅವಳು. ಅವಾಗ ಮುಂದೆ ಮಾತಾಡೋಕ್ಕೆ ದಾರಿ ಇಲ್ಲ ಅವನಿಗೆ. ಹಂಗೆ ಮಾಡಿಬಿಡ್ತಾಳೆ. ಕೈ ಮುಗಿದು ಹೇಳ್ತಾನೆ, ಏನು ಬೇಕಾದರೂ ಮಾಡು, ನಿನ್ನ ಪುಣ್ಯ ಇದ್ದಂಗೆ ಆಗಲಿ ಅಂತ. ಅವಾಗ ಮೈನಾಸುಂದರಿ ಕುಷ್ಠರೋಗಿದೆ, ಅಷ್ಟು ವಾಸನೆ ಬರ್ತಾ ಇದ್ರು ಕೂಡ ಹೋಗಿ ವಸ್ತ್ರ ಸಹಿತ ಕಟ್ಟದೆ ತನ್ನ ಕೈಯಿಂದನೇ ಎಲ್ಲ ಒರೆಸಿ, ಅವಳಿಗೆಲ್ಲ ಔಷಧಿ ಗೊತ್ತಿತ್ತು. ಆ ಔಷಧಿಯನ್ನು ಹಚ್ಚಿ ಪಥ್ಯ ಮಾಡಿಸ್ತಿದ್ಲು. ಯಾರಿಗೆ? ಪಥ್ಯ ಮಾಡಿಸ್ತಿದ್ಲು ಔಷಧಿ ರೂಪದಿಂದ. ಎಲ್ಲರಿಗೂ, ಅವಳಿಗೊಂದಲ್ಲ ಅವನಿಗೊಬ್ಬನಿಗೆಲ್ಲ 700 ಜನರಿಗೆಲ್ಲರಿಗೂ ಸೇವೆ ಮಾಡಿಸ್ತಿದ್ಲು. ಹೀಗೆ 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 ಅದೇ ರೋಗ ನಡೀತಾ ಇತ್ತು. ಮುಂದೆ ಹಾಗೆ ಭಾಳಷ್ಟು ದಿವಸ ಆಯಿತು. ಮೈನಾಸುಂದರಿಗೆ ಭಾವನೆ ಆಯಿತು, ಇವನ್ನೆಲ್ಲ ಕರ್ಕೊಂಡು ಸಿದ್ಧ ಕ್ಷೇತ್ರ ಯಾತ್ರಾ ಮಾಡಬೇಕು. ಅವ ಪತಿದೇವರನ್ನು ಕೇಳ್ಕೊತಾಳೆ, ಸಿದ್ಧ ಕ್ಷೇತ್ರ ದರ್ಶನ ಮಾಡೋದು ತಮ್ಮೆಲ್ಲರ ಆಜ್ಞೆ ಬೇಕಾಗಿದೆ ಅಂತ. ನೀನು ಏನು ಮಾಡ್ತೀಯ ಅದಕ್ಕೆಲ್ಲ ನಂದು ಸರಿ ಇದೆ, ನೀನು ಸೇವಾ ಮಾಡಬೇಕಂತ ಭಾವನೆ ಇಟ್ಕೊಂಡ್ರೆ ನಾವು ತಯಾರಿದ್ದೀವಂತ. ಸಿದ್ಧ ಕ್ಷೇತ್ರ ಯಾತ್ರೆಗೆ ತಯಾರಾಗ್ತಾರೆ. ಬೇಕಾದಷ್ಟು ಜನ ಸೇವಾ ಮಾಡೋರಿದ್ದರು. ಊರು ನಗರ ಎಲ್ಲ ಅವ್ರ ಪರಿಚಯ ಇತ್ತು. ಸಿದ್ಧ ಕ್ಷೇತ್ರ ಯಾತ್ರೆಗೆ ಹೊಂಡ್ತಾರೆ. ಎಲ್ಲ ಸಿದ್ಧ ಕ್ಷೇತ್ರ ಯಾತ್ರೆ ಮಾಡ್ಕೊತ ಮೊನ್ನೆ ಮಾರೋದು ಹೇಳಿದ್ರಲ್ಲ, ಮೈನಾಸುಂದರಿ ಪಾಲ್ಗೋನ್ ಅಷ್ಟಮಿ ಅಷ್ಟಾನಿ ಪರ್ವ ಬರೋದ್ರೊಳಗೆ ಇಲ್ಲಿ ಒಂದು ಸಮ್ಮೇಶಿಖರ್ಜಿ ಹೋಗಿ ಕೆಳಗಿರ್ತಕ್ಕಂಥ ಮಧುವನಂದ ಮಂದಿರ ಎಲ್ಲ ದರ್ಶನ ಮಾಡಿ ಎಲ್ಲಿ ಬೇಕೋ ಅಲ್ಲಿ ತಮ್ಮ ಎಲ್ಲ ಸೈನ್ಯವನ್ನು ನಿಲ್ಲಿಸಿ, ಆಮೇಲೆ ಒಬ್ಬರು ಮುನಿಗಳಿರ್ತಾರಲ್ಲಿ ದರ್ಶನ ಮಾಡ್ತಾಳೆ. ದರ್ಶನ ಮಾಡಿ ಪತಿದೇವನನ್ನು ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿ ಕೇಳ್ತಾರೆ ಮುನಿಗಳನ್ನು, ಹೇ ಗುರುದೇವ್, ನಮ್ಮ ಅಶುಭ ಕರ್ಮ ಯಾವಾಗ ತೀರೋದು? ಇದು ನಮ್ಮ ಅಶುಭ ಕರ್ಮದ ಉದಯ ಇದೆ, ಇದು ಯಾವಾಗ ನಮ್ಮಿಂದ ಬಿಡೋದು? ತಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ಕೊತಾಳೆ. ಕೇಳ್ಕೊಂಡ ನಂತರ ಗುರುದೇವ್ ಹೇಳ್ತಾರೆ, ಮುನಿಗಳು ಹೇಳ್ತಾರೆ, ನಿನ್ನ ಅಶುಭ ಕರ್ಮ ದೂರವಾಗುವಂಥ ಸಮಯ ಬಂದಿದೆ, ಅದರ ಕಾಲ ಮುಗಿತಾ ಇದೆ. ಆದರೂ ಸುಮ್ಮನೆ ಕೂತ್ಕೋಬೇಡ, ನಾಳೆಯಿಂದನೇ ಪಾಲ್ಗೋಣ ಅಷ್ಟಾನಿಕ ಪರ್ವ ಬರ್ತಾ ಇದೆ. ಭಕ್ತಿ ಭಾವದಿಂದ ಸಿದ್ಧ ಚಕ್ರ ವಿಧಾನವನ್ನು ತಯಾರು ಮಾಡು. ಆವಾಗ ಬಹಳ ಖುಷಿ ಆಗ್ತಾಳೆ. ಇಬ್ಬರು ಪತಿ ಪತ್ನಿ ಇಬ್ಬರು ರಥ ತಗೊತಾರೆ. ಅಷ್ಟಾನಿಕ ಪರ್ವದ ರಥ ತಗೊತಾರೆ. ಹೆಂಗೆ 3-4 ಸರಿ ತಿನ್ನೋದಲ್ಲ. ಅಷ್ಟಾನಿಕ ಪರ್ವದಲ್ಲಿ 8 ದಿವಸ ನಿರಂತರ ಆಹಾರ ಉಪವಾಸ ವ್ರತ ತಗೊತಾರೆ. ಅವರು ಪೂಜಾ ಮಾಡಿ ಭಕ್ತಿ ಮಾಡಿ ಜಪ ಹಾಕಿ ಶುಭ ಭಾವನೆಯನ್ನು ಭಾವಿಸ್ತಾರೆ. ಮತ್ತು ಮುಂಜಾನೆ ಎದ್ದ ತಕ್ಷಣ ಶುಚಿರ್ಭೂತರಾಗಿ
ಅಭಿಷೇಕ್ ಪೂಜಾ ಮಾಡಿಸುವಂಥ ಕಾರ್ಯ ಮಾಡಿ ಶಾಂತಿಧಾರೆಯಲ್ಲಿ ಭಾವನೆ ಮಾಡ್ತಾ ಬೀಜಾಕ್ಷರವನ್ನು ಹೇಳ್ತಾ ಶಾಂತಿಧಾರೆ ಮಾಡಿಸಿ ಪತಿದೇವನಿಗೂ ಕೂಡ ಶಾಂತಿಧಾರೆಯ ಗಂಧೋದಕವನ್ನು ಭಕ್ತಿ ಭಾವದಿಂದ ಕೊಡ್ತಾಳೆ. ಅವನು ಕೂಡ ಭಕ್ತಿ ಭಾವದಿಂದ ಗಂಧೋದಕ ಸ್ವೀಕಾರ ಮಾಡ್ತಾನೆ. ಅದೇ ಥರ 700 ಕುಷ್ಠರೋಗಿಗೂ ಸಹಿತ ಗಂಧೋದಕವನ್ನು ಕೊಡ್ತಾಳೆ. ಯಾರು ಕೇಳ್ರಿ. ಇಲ್ಲೂ ಸಹಿತ ಹಿಂದೆ ಮೈನಾಸುಂದರಿ ಮನೆಯಲ್ಲಿರುವಾಗ ರಾಜಮಹಲ್ದಲ್ಲಿ ರಾಜ ಅರಮನೆಯಲ್ಲಿ ಗಂಧೋದಕವನ್ನು ತಗೊಂಡು ಬಂದು ತನ್ನ ತಂದೆ ಕೊಡ್ತಿದ್ಲು. ದಿನ ತಂದೆಗೆ ಬಂಗಾರದ ಡಬ್ಬದಿಂದ ಗಂಧೋದಕ ತಂದು ತಂದೆ ಕೊಡ್ತಿದ್ಲು. ತಂದೆ ಗೊತ್ತಿಲ್ಲ ಗಂಧೋದಕ ಅಂದರೆ ಇದು ಏನು ಅಂತ ಕೇಳ್ತಿದ್ದ. ತಂದೆಯವರೇ, ಇದು ಜಿನೇಂದ್ರ ಭಗವಂತರ ಸ್ಪರ್ಶ ಆದಂಥ ಉದಕ, ಇದು ಗಂಧೋದಕ ಆಗಿದೆ, ನೀರಿದು ಗಂಧೋದಕ ಆಗಿದೆ. ಇದನ್ನು ಭಕ್ತಿ ಭಾವದಿಂದ ದಿನಾ ನಾವು ಉತ್ತಮ ಅಂಗಕ್ಕೆ ಹಚ್ಚಿಕೊಂಡ್ರೆ ನಮ್ಮ ಶರೀರ ರೋಗ ಅಷ್ಟೆಲ್ಲ ಜನ್ಮ ಜನ್ಮಾಂತರ ಬಹುರೋಗವು ಕೂಡ ನಾಶ ಆಗ್ತದೆ. ಇದರಲ್ಲಿ ಮಹಾ ಅಮೃತ ಇದೆ, ಔಷಧಿ ಇದೆ, ಭಕ್ತಿ ಭಾವದಿಂದ ಸ್ವೀಕಾರ ಮಾಡಬೇಕು ತಂದೆಯವರೇ ಅಂತ ಹೇಳ್ತಿದ್ದು. ಅಷ್ಟೊಂದು ಜಿನೇಂದ್ರ ಭಗವಂತನ ಮೇಲೆ ಭಕ್ತಿ ಇತ್ತು ಅವಳಿಗೆ. ನಮಗೂ ನಿಮಗೆಲ್ಲರಿಗೂ ಭಕ್ತಿ ಇತ್ತು, ಕರೆ ಆ ಥರ ಚಮತ್ಕಾರ ಇಲ್ಲೋ ಅದು ಕಂಡು ಬಂದಿಲ್ಲ. ಯಾಕ ಭಕ್ತಿಯಲ್ಲಿ ಏನೋ ಕಮ್ಮಿ ಇದೆ ನಮ್ಮಲ್ಲಿ. ಏನೈತೆ? ಎಲ್ಲೋ ಒಂದು ಸ್ವಲ್ಪ ಕಮ್ಮಿ ಇದೆ, ಅದನ್ನು ಪೂರ್ತಿ ಮಾಡಬೇಕು. ಆದರೆ ಮೈನಾಸುಂದರಿಯಲ್ಲಿ ಏನೂ ಕಮ್ಮಿ ಇಲ್ಲ. ಆ ಗಂಧೋದಕ ಮಹಾ ಔಷಧಿ ಆಯಿತು. ಪೂರಾ ಕುಷ್ಠ ರೋಗ ದಿನ 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 ಕಮ್ಮಿ ಆಗ್ತಾ ಆಗ್ತಾ ಅಷ್ಟಾನಿಕ ಪರ್ವ ಮುಗಿಯೋದ್ರೊಳಗೆ ಶ್ರೀಪಾದ ರಾಜನ ಶರೀರ ಬಂಗಾರದ ಹಾಗೆ ಕಾಣಕಡಿತು. ಕಾಮದೇವಿದ್ದವ ಶ್ರೀಪಾದ ಬಂಗಾರದ ಹಾಗೆ ಮುಂಚೆ ಹೆಂಗಿದ್ದ ಅದೇ ಥರ ಯುವಕನಾಗಿ ಸುಂದರವಾಗಿ ಕಾಣಕ್ಕಿದ್ದ. ಮತ್ತು 700 ಕುಷ್ಠರೋಗಿ ಕೂಡ ತಮ್ಮ ಶರೀರದ ರೋಗ ಎಲ್ಲ ದೂರ ಆಯಿತು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಹಳೆ ಅಂಗ್ಲಿ ಪುರುಷರಿಗೆ ಕೇಳ್ರಿ. ಹಳೆ ಅಂಗ್ಲಿ ಮೈನಾಸುಂದರಿಯರು ಶ್ರೀಪಾದ ರಾಜರು ಕೇಳ್ರಿ. ಸ್ವಲ್ಪ ಅಷ್ಟಾನಿಕ ಪರ್ವದಲ್ಲಿ ಯಾರು ಭಕ್ತಿ ಮಾಡ್ತೀರಿ, ದಶಲಕ್ಷಣ ಷೋಡಶ ಕಾರಣ ಯಾರು ಪೂಜಾ ಅಭಿಷೇಕ ಮಾಡ್ತೀರಿ, ಅವರಿಗೂ ಕೂಡ ಇದೇ ಪುಣ್ಯ ಸಿಗ್ತದೆ. ಮುಂದೆ ಆ ಪುಣ್ಯದ ಫಲದಿಂದ ಹೆಂಗೆ ಭಗವಂತರನ್ನ ಪಾಂಡುಕ ಶಿಲೆ ಮೇಲೆ ವಿರಾಜಮಾನ ಮಾಡಿ ಭಕ್ತಿಯಿಂದ ಭಾವದಿಂದ ಪೂಜೆ ಮಾಡ್ತೀರಿ, ಅದರ ಫಲ ಮುಂದಿನ ಜನ್ಮದಲ್ಲಿ ನಿಮ್ಮನ್ನು ಸಿಂಹಾಸನ ಮೇಲಿಟ್ಟು ಜನರು ಪೂಜೆ ಮಾಡ್ತಾರೆ. ಜನರು ನಿಮ್ಮನ್ನು ರಾಜ ಅಂತ ಮಾನಿಸ್ತಾರೆ. ಇವರೇ ನಮ್ಮ ರಾಜ. ಈ ಪುಣ್ಯ ಹೆಂಗೆ ಸಿಗ್ತದೆ? ಹೆಂಗೆ ಸಿಗ್ತದೆ ಇಷ್ಟು ದೊಡ್ಡ ಪುಣ್ಯ? ಯಾರು ದಿನನಿತ್ಯ ಭಗವಂತರನ್ನು ಉಂಚಾಸನದಲ್ಲಿ ಕುಂಡಿಸಿ ಪ್ರಾಸುಕ ಜಲದಿಂದ ಭಕ್ತಿ ಭಾವದಿಂದ ಬಂಗಾರ ಬೆಳ್ಳಿಯ ಕಳಶದಿಂದ ಅಭಿಷೇಕ ಮಾಡಿ ಆನಂದಿತರಾಗ್ತಾರೆ, ಅವರಿಗೆ ಇಂಥ ಉತ್ಕೃಷ್ಟವಾದಂಥ ಪುಣ್ಯ ಸಿಗೋದು ಮುಂದಿನ ಜನ್ಮದಲ್ಲಿ. ಅವನನ್ನು ರಾಜ ಮಹಾರಾಜ ಶ್ರೀಪಾದ ರಾಜನಂಗೆ ಕೊಂಡಾಡ್ತಾರೆ. ದೇವತೆಗಳು ಸಹಿತ ಅವನ್ನ ರಕ್ಷಣೆ ಮಾಡಕ್ಕೆ ಬರ್ತಾರೆ. ಪುಣ್ಯ ಕಟ್ಟಿಕೋಬೇಕು. ಇವತ್ತು ಎಷ್ಟು ಜನ ಬಂದಿರೋ ಪುರುಷರು ಎಲ್ಲರೂ ಕರ್ಕೊಂಡು ಬಂದಿರಿ. ನಿಮ್ಮ ತಂದೆಯವ್ರನ್ನ ನಿಮ್ಮ ಪತಿದೇವ್ರನ್ನ ಕರ್ಕೊಬಂದಿರಿ. ಮಹಾರಾಜಿ ಪುರುಷತ್ತಿಲ್ಲ ಬೆಳಿಗ್ಗೆ ಎದ್ದು ಹುಲ್ಲಿಗೆ ಹೋಗ್ತಾರೆ, ವಾಡೆ ಕಡಿಯೋಕ್ಕೆ ಹೋಗ್ತಾರೋ. ವಾಡೆ ಕಡಿಯೋದು ಸಂಸಾರದ ಕೆಲಸ. 12 ತಿಂಗಳು ಬಿಟ್ಟದ್ದಿಲ್ಲ ಬಂದು. ಈ ಪರ್ವ 12 ತಿಂಗಳು ಇರೋಂಗಿಲ್ಲ, 8 ದಿವಸ ಇರ್ತದೆ. 2 ದಿವಸ ಕಳೆದು ಹೋದು, ಇನ್ನು ಉಳಿದು 6 ದಿವಸ. ಮುಂದಿನ ಪರ್ವ ಬರೋದ್ರೊಳಗೆ ನಾವು ಇರ್ತೀವೋ ಇರಲ್ಲ ಗೊತ್ತೈತಿ. ಎಷ್ಟು ಜನ ಹೋದ್ರು ಕೊರೋನಾದಾಗೆ? ಕೊರೋನಾ ಬಂದಿತ್ತು, ಎಷ್ಟು ಜನ ಹೋದ್ರು? ಯಾರ ಈ ಜನ್ಮದಲ್ಲಿ ಜೈನ ಕುಲದಲ್ಲಿ ಹುಟ್ಟಿ ಭಗವಂತರ ಸ್ಪರ್ಶ ಮಾಡಂಗಿಲ್ಲ, ಅಭಿಷೇಕ ಮಾಡಂಗಿಲ್ಲ, ಈ ಕೈಯಿಂದ 8 ದ್ರವ್ಯದಿಂದ ಪೂಜೆ ಮಾಡಂಗಿಲ್ಲ, ಜೈನ ಕುಲದ ಹುಟ್ಟು ಕೂಡ ಇನ್ನೂ ಏನೋ ನಾವು ಮಾಡಿಲ್ಲ, ವ್ಯರ್ಥ ಆಗಿ ಹೋಗುತ್ತೆ. ಯಾರಿಗೆ ಶರೀರ ರೋಗ ಇರ್ತದೆ, ಯಾರಿಗೆ ಕೈ ಕಾಲು ನಡಕ್ತಾವು, ಯಾರಿಗೆ ಕೈ ಕಾಲಿಲ್ಲ,
ಅಪಾಂಗಿದ್ದಾರೆ. ಅವರು ಭಗವಂತರನ್ನ ಎತ್ತಲಿಕ್ಕೂ ಬರಲ್ಲ, ಅಭಿಷೇಕ ಮಾಡಲಿಕ್ಕೂ ಬರಲ್ಲ, ಕೈ ಕಾಲು ಇದ್ದು ಕೂಡ ನಾವು ಅದನ್ನು ಸದುಪಯೋಗ ಮಾಡಿಕೊಂಡಿಲ್ಲ ಅಂತಂದರೆ ಮುಂದಿನ ಜನ್ಮದಲ್ಲಿ ಅದು ಇರೋಂಗಿಲ್ಲ, ಮೇಲೆ ಓಡಾಡ್ತಾವಲ್ಲ. ಇಲ್ಲಿಲ್ಲ ಬಹುಶಃ ಮಂಗಿಗಳು ಇದು ಹಂಗಾಗಿ ಹುಟ್ಟೋದಾಗತ್ತೆ. ತಿರಿಯಂಚ ಗತಿ ಮಾಯಾ ತಿರಿಯಂಗ್ ಯೋನಿ ಜನಸ್ಯ, ಮಾಯಾಚಾರ್ಯ ಮಾಡಿದಂಥ ಜೀವ ತಿರಿಯಂಚ ಯೋನಿಯಲ್ಲಿ ಹೋಗಿ ಹುಡ್ತದೆ. ಕೇಳ್ರಿ, ಶ್ರೀಪಾದ ರಾಜ ಪುಣ್ಯಾತ್ಮ ಜೀವಿದ್ದ, ಅದೇ ಥರ ಪಾಪನೂ ಕೂಡ ಮಾಡಿದ್ದ. ಇವತ್ತಿನ ಶ್ರೀಪಾದ ರಾಜ ಮೈನಾ ಸುಂದರಿ ದಿನ ಒಬ್ಬರು ಚೇಂಜ್ ಆಗ್ತಾ ಇದ್ದಾರೆ. ನಿನ್ನೆ ಅವರು ಹೋದ್ರು, ಅವರು ಸ್ವರ್ಗಕ್ಕೆ ಹೋದರು ಐದರ. ಹಾಂ, ಇನ್ನು ಒಂದು ಮಹಾರಾಜರ ಮುಖಾರದಿಂದ ಕೂಡ ನಮ್ಗೆ ಕೇಳೋದಕ್ಕೆ ಇವತ್ತು ಇಷ್ಟೇ ಸಾಕೇನ ವಂಶ. ಶ್ರೀಪಾದ ರಾಜ ತನ್ನ ಪೂರ್ವ ಜನ್ಮದ ಪುಣ್ಯದಿಂದ ತಾನು ಕಾಲ ಕಳೀತಿದ್ದ, ಮೈನಾ ಸುಂದರಿ ಸೇವೆ ಮಾಡ್ತಾ ಇದ್ಲು. ಮುನಿಗಳು ಹೇಳಿದ ನಂತರ ಆ ಮಾತಿಗೆ ಇಬ್ಬರೂ ಮುನಿಗಳ ವಚನದಿಂದ ಗುರುಗಳ ವಚನವನ್ನು ಸರ್ವಸ್ತು ಅಂಥೇಳಿ ತಲೆ ಮೇಲೆ ಹೊತ್ಕೊಂಡಂಗೆ ಹೊತ್ಕೊಂಡು ಆ ವಚನದ ಮೇಲೆ ಕಟಿಬದ್ಧರಾಗಿ ಸಿದ್ಧಚಕ್ರ ವಿಧಾನ ಮಾಡಿ ತಮ್ಮ ಜೀವನವನ್ನು ಉತ್ತಮ ರೀತಿ ಮಾಡಿಕೊಂಡು ಮೈನಾ ಸುಂದರಿ ಭಾಳ ಆನಂದಿತಳಾದ್ಲು. ಶ್ರೀಪಾದ ರಾಜನು ಕೂಡ ಮೈನಾ ಸುಂದರಿಯ ಭಕ್ತಿಗೆ ಭಾಳ ಮೆಚ್ಚಿಬಿಟ್ಟ. ಆಮೇಲೆ ಕುಷ್ಠರೋಗ ಸರಿಯಾಯಿತು, ವಿಧಾನ ಮುಗೀತು, ತೀರ್ಥಯಾತ್ರ ಮುಗಿಸಿಕೊಂತ ಮತ್ತೆ ವಾಪಸ್ ಎಲ್ಲ ತೀರ್ಥಯಾತ್ರ ಮಾಡ್ತಾ 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 ಮೈನಾ ಸುಂದರಿ ತನ್ನ ತವರ ಮನೆ ಕಡೆಗೆ ಬರ್ತಾಳೆ. ಊರ ಕಡೆ ಬಂದು ಉಜ್ಜಯಿನಿ ನಗರದಲ್ಲಿ ಜಿನಮಂದಿರವನ್ನು ದರ್ಶನ ಮಾಡ್ತಾಳೆ. ಪತಿಯ ಜೊತೆಗೆ ದರ್ಶನ ಮಾಡ್ತಿರುವಾಗ ಒಬ್ಬರು ಮುನಿಗಳು ಇರ್ತಾರಲ್ಲಿ. ಹೇಗೆ ಭದ್ರಗಿರಿ ಬಾಬಾ ಇದಾರಲ್ಲ, ಹೀಗೆ ಒಬ್ಬರು ಚಾರಿತ್ರವಾನ್ ವಿದ್ಯಾವಾನ್ ಮತ್ತು ವೃತ್ತಿಧಾರಿ ಮುನಿಗಳಿದ್ರು ಆ ಮಂದಿರದಲ್ಲಿ. ಮುನಿಗಳ ದರ್ಶನ ಮಾಡಿ, ಭಗವಂತರ ದರ್ಶನ ಮಾಡಿ ನೋಡ್ತಾಳೆ, ಅಲ್ಲೊಬ್ಬರು ಪೂಜಾ ಮಾಡ್ತಾ ಇರ್ತಾರೆ. ಪೂಜೆ ಮಾಡ್ತಾ ನೋಡಲು ಅವಳು ಯಾರಪ್ಪ ಇದೆ ಅಂತ ಅವಳು ಗೊತ್ತಾಯಿತು, ನನ್ನ ತಾಯಿ ಇದ್ದಾಳೆ. ಹಾಂ, ನಿಪುಣ ಸುಂದರಿ ಭಗವಂತ ಪೂಜೆ ಮಾಡ್ತಾಯಿದ್ಲು. ನನ್ನ ಮಗಳು ಎಲ್ಲೋದ್ಲು ಏನೋ, ಭಗವಾನ್ ನನ್ನ ಮಗಳು ಎಲ್ಲೋದ್ರೂ ಕೂಡ ಜಿನಭಕ್ತಿ ಬಿಡೋಂಗಿಲ್ಲ, ಅವರಿಗೂ ಕೂಡ ಸುಖ ಸಿಗಲಿ ಅಂತೇಳಿ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ಕೊತ ಪೂಜೆ ಮಾಡ್ತಾಯಿದ್ಲು. ಮೈನಾ ಸುಂದರಿ ನೋಡ್ತಾಳೆ ತಾಯಿಯನ್ನು, ಭಾಳ ಆನಂದಿತಳಾಗ್ತಾಳೆ. ಅದಕ್ಕೆ ಮಾತಾಡ್ಸೋದು ಬೇಡ ಅಂಥೇಳಿ ಮುನಿಗಳ ಹತ್ರ ಹೋಗಿ ಚರ್ಚೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ನಿಪುಣ ಸುಂದರಿ ಪೂಜಾ ಮುಗಿಸಿ ಮುನಿಗಳ ದರ್ಶನಕ್ಕೆ ಬರ್ತಾಳೆ. ಗುಂಪಾದಲ್ಲಿ ದರ್ಶನ ಮಾಡಿದ ನಂತರ ನೋಡ್ತಾಳೆ, ಇವಳಂತ ನನ್ನ ಮಗಳ ಕಣ್ಣಾಗ ಆಗ್ತಕ್ಕರೆ ಇವ್ರ ಜೊತೆಗಿದ್ದಂಥ ಪುರುಷ ಅಲ್ಲ. ಮಗಳ ಮೇಲೆ ಸಂಶಯ ಆಗ್ತದೆ ಅವಳಿಗೆ. ನೋಡೋದು ಸಹಿತ ಇಲ್ಲ. ಅವರನ್ನು ದರ್ಶನ ಮಾಡಿ ಜಪ ಮಾಡಿ ಭಗವಂತ ಮಾರಾದ್ರೆ ಆಶೀರ್ವಾದ ತಗೊಂಡು ಹಾಗೆ ಮೌನಾಗಿ ಹಿಂಗೆ ಕಡ್ಗಣ್ಣ ನೋಡ್ಕೊತ ಹೋಗ್ತಾ ಇರ್ತಾಳೆ. ಮೈನಾ ಸುಂದರಿ ಕೈ ಮುಕ್ಕೊಂಡು, ಅಮ್ಮ ನೀನು ಯಾಕೆ ನನ್ನನ್ನು ಮಾಡ್ಸಾರಿಸಿಲ್ಲ ನನಗೆ ಗೊತ್ತಾಗಿದೆ, ಬಾ ಇಲ್ಲಿ ಅಂತ ಹೋಗಿ ಕಾಲು ಹಿಡ್ಕೊತಾಳೆ. ಏಯ್ ನನ್ನ ಸ್ಪರ್ಶ ಇದು ಮಾಡಬೇಡ, ದೂರ ಸರಿ, ನೀನು ಹಿಂಗೆ ಮಾಡೋದು ಅಂತಂದರೆ ಅವಾಗ ನಿನ್ನ ಅಪ್ಪ ಕೇಳಿದ್ದ, ಯಾವ ರಾಜಕುಮಾರ್ ನಿನಗೆ ಇಚ್ಛೆ ಇದೆ ಅಂತ ಅವ್ರ ಜೊತೆ ಮದುವೆ ಮಾಡ್ತಿದ್ರು, ಈಗ ಹಿಂಗೆ ಯಾಕೆ ಮಾಡಿದೆ, ಪರಪುರುಷರ ಜೊತೆಗೆ ಯಾಕೆ ಬಂದಿದೆ ಅಂತೇಳಿ ಅದು ಕೇಳ್ತಾಳೆ ಅವಳು. ಪರಪುರುಷ ಜೊತೆಗೆ ಬರುವಂಥದ್ದು ಇದ್ದರೆ ನೀನು ಮುಂಚೆನೇ ಹೇಳ್ಬೋದಾಗಿತ್ತು, ಕುಲ ಯಾಕೆ ಕೆಡಿಸಿದೆ ನೀನು, ಹಿಂಗೆ ಬೇಕಾದಷ್ಟು ಮಾತಾಡೋಕೆ ಹಿಡಿದ್ಲು. ಅವಾಗ ಮೈನಾ ಸುಂದರಿ ನಗಾಡ್ತಾಳೆ, ಅಮ್ಮ ನೀವು ಯಾರ ಜೊತೆಗೆ ನನ್ನನ್ನು ದಾರೆ ಎರೆದು ಕೊಟ್ಟಿದ್ರಲ್ಲ ಅವರೇ ಶ್ರೀಪಾದ ರಾಜ. ಅವರ ಭಕ್ತಿ ಅವರ ಶ್ರದ್ಧೆಯಿಂದ ಕುಷ್ಠರೋಗ ದೂರ ಆಗಿದೆ, ನನ್ನ ಮೇಲೆ ವಿಶ್ವಾಸ ಇಡು ಅಮ್ಮ ಅಂತ ಹೇಳ್ತಾಳೆ. ನನಗೆ ವಿಶ್ವಾಸ ಇಲ್ಲ, ಹೋಗು ಅಂತ ಹೇಳ್ತಾಳೆ ಅವಳು. ಹಾಗಿದ್ದರೆ ಶ್ರೀಪಾದ ರಾಜ ಯಾರ ಜೊತೆಗೂ ಮಾತಾಡ್ತಿಲ್ಲ, ಅವನು ಇದ್ದ ಜೊತೆಯಲ್ಲಿ ಅವನು ಸಾಮಾನ್ಯ ವಿಷಯಕ್ಕೆ ಅವನ ತಲೆನೇ ಹಾಕುತ್ತಿಲ್ಲ. ಹಂಗೆ ಆದರೂ ಕೂಡ ಹೆಂಡತಿಯ ಒಂದು ಅವಳ ರಾಣಿಯ ಮಾನ ಮರ್ಯಾದೆಯನ್ನು ಉಳಿಸ್ಲಿಕ್ಕಾಗಿ ಮಾತಾಡಬೇಕಾಯಿತು. ಹೇಳ್ತಾರೆ,
ಕೈ ಜೋಡಿಸ್ಕೊಂಡು, ಅತ್ತೆಯವರೇ ಜಾಸ್ತಿ ವಿಚಾರ ಮಾಡೋದು ಬೇಡ, ನಡೀರಿ ಹೋಗೋಣ ಗುರುಗಳ ಹತ್ರ. ಅವ್ರು ಏನು ಹೇಳ್ತಾರೆ, ಅವಧಿಜ್ಞಾನಿ ಗುರುಗಳಿದ್ದಾರೆ, ಅವ್ರು ಏನು ಹೇಳ್ತಾರೆ ಅದಕ್ಕೆ ಸ್ವೀಕಾರ ಮಾಡೋಣ ಅಂತೇಳಿ ಕರ್ಕೊಂಡು ಹೋಗ್ತಾರೆ ಗುರುಗಳ ಹತ್ರ. ಗುರುಗಳ ಹತ್ರ ಹೋದ ಅವ್ರಿಗೆ ಗೊತ್ತಾಗಿರುತ್ತೆ ಗುರುಗಳಿಗೆ ಇವ್ರು ಈ ಪ್ರಶ್ನೆ ಕೇಳೋಕ್ಕೆ ಬಂದಿದ್ದಾರೆ ಅಂತ. ಅವ್ರು ಕೇಳೋದ್ರೊಳಗೆ ಹೇಳ್ತಾರೆ, ನಿಪುಣ ಸುಂದರಿ ರಾಣಿಯವರೇ, ಸಂಶಯ ಪಡ್ಕೋಬೇಡಿ, ಅವಳೇ ನಿನ್ನ ಮಗಳು, ಅವಳೇ ಚಿನ್ನ ಭಕ್ತಳು, ಅವಳೇ ಶ್ರದ್ಧಾವಾನ್ ಸಮ್ಯಕ್ ದೃಷ್ಟಿ ಜೀವ ಭವ್ಯಾತ್ಮ. ಜಿನ ಭಗವಂತರ ಭಕ್ತಿಯಿಂದ ಅವಳ ಪತಿಯ ಕುಷ್ಠ ರೋಗವನ್ನು ಸರಿಪಡಿಸಿ ಸುವರ್ಣ ಶರೀರವನ್ನಾಗಿ ಮಾಡಿದ್ದಾಳೆ. ಅವನೇ ನಿನ್ನ ಅಳಿಯ ಅಂತ ಹೇಳ್ತಾರೆ. ಶ್ರೀಪಾಲ್ ರಾಜ ಅಂತ ಹೇಳ್ತಾರೆ. ಅವಾಗ ಭರವಸೆ ಆಗುತ್ತೆ ಅವಳಿಗೆ. ಓಡೋಡಿ ಹೋಗಿ ಪಾಲ್ ರಾಜನಿಗೆ ಹೇಳ್ತಾಳೆ ಅವಳು, ಅರಮನೆಯಲ್ಲಿ ಹೋಗಿ ನನ್ನ ಮಗಳು ಮತ್ತು ಅಳಿಯಂದಿರು ಇಬ್ಬರು ಬಂದಿದ್ದಾರೆ, ಜಿನಮಂದಿರದಲ್ಲಿ ವಿಜೃಂಭಣೆಯಿಂದ ಅರಮನೆಗೆ ಕರ್ಕೊಂಡು ಬರಬೇಕಂತೇಳಿ ಪತಿದೇವರಿಗೆ ಹೇಳಿ ರಥ ಆನೆ ಕುದುರೆ ಎಲ್ಲ ಕರ್ಕೊಂಡು ಬಂದು ಮನೆಗೆ ಕರ್ಕೊಂಡು ಹೋಗ್ತಾಳೆ. ಅವ್ರ ಮನೆಗೆ ಬಂದು ಸಾಕು, ನಾಳೆ ನೋಡೋಣ ಎಲ್ಲಿ ಹೋಗ್ತಾಳಂತ. ಮತ್ತು ಮಹಾರಾಜರ ನಮಗೆ ಇನ್ನು ಅಷ್ಟಾನಿ ಪರ್ವದ ಬಗ್ಗೆ ಹೇಳೋರಿದ್ದಾರೆ, ಅವರಲ್ಲಿ ನೀವೇದನ್ನು ಮಾಡ್ಕೊಂಡು